ಆತ್ಮೀಯ ವಿದ್ಯಾರ್ಥಿಗಳಿಗೆ ಕ್ಲಾಸಸ್ ವತಿಯಿಂದ ನಮಸ್ಕಾರ. ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಒಂದು ರಾಜ್ಯ ಸರ್ಕಾರದ ಯೋಜನೆ ಯಾವುದಂದ್ರೆ ಎಲಿವೇಟ್ ಕರ್ನಾಟಕ 2025 ಅಂತಕ್ಕಂಥದ್ದು. ಈ ಯೋಜನೆ ಬಗ್ಗೆ ನಾವು ಇವತ್ತು ಸಂಕ್ಷಿಪ್ತವಾಗಿ ವಿವರಣಾತ್ಮಕವಾಗಿ ನೋಡೋಣ. ಎಲಿವೇಟ್ ಕರ್ನಾಟಕ 2025 ಇದರ ಟ್ಯಾಗ್ಲೈನ್ ಏನು ಅನ್ನೋದನ್ನು ನಾವು ನೋಡ್ಕೋಬೇಕು. ಇದರ ಟ್ಯಾಗ್ಲೈನ್ ಎಂಪವರಿಂಗ್ ಇನೋವೇಷನ್ ಫ್ಯೂಲಿಂಗ್ ಗ್ರೋತ್ ಅಂತ ಇದರ ಟ್ಯಾಗ್ಲೈನ್ ಇದೆ. ಅಪ್ ಟು 50 lakhs ಗ್ರ್ಯಾಂಟ್ ಇನ್ ಏಡ್ ಅಂತ ಇದೆ. ನೋ ಇಕ್ವಿಟಿ ಡೈಲ್ಯೂಷನ್, ಮೆಂಟರ್ಶಿಪ್ ಆ್ಯಂಡ್ ಇನ್ಕ್ಯುಬೇಷನ್. ಇದನ್ನು ನೀವು ನೆನ್ಪಿಟ್ಕೊಳ್ಬೇಕು. ಟ್ಯಾಗ್ಲೈನ್ ಕೇಳ್ತಾರೆ ಎಂಪವರಿಂಗ್ ಇನೋವೇಷನ್ ಫ್ಯೂಲಿಂಗ್ ಗ್ರೋತ್ ಅಂತ ಇದೆ. ಇದರಲ್ಲಿ ಬರ್ತಕ್ಕಂಥ ಸಬ್ ಯೋಜನೆಗಳು ಅಂದರೆ ಉಪಯೋಜನೆಗಳು ಯಾವಂದರೆ ಎಲಿವೇಟ್ ಜನರಲ್, ಎಲಿವೇಟ್ ಉನ್ನತಿ ಫಾರ್ SC/ST, ಎಲಿವೇಟ್ ಮೈನಾರಿಟೀಸ್, ಎಲಿವೇಟ್ ಮತ್ತು ಬಿಯಾಂಡ್ ಬೆಂಗಳೂರು ಅಂತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ 5 ಉಪಯೋಜನೆಗಳು ಇದರಡಿಯಲ್ಲಿ ಬರ್ತವೆ. ಎಲಿವೇಟ್ ಕರ್ನಾಟಕ 2025 ನೀವು ನೆನಪಿಟ್ಕೊಳ್ಬೇಕು. ನೆಕ್ಸ್ಟ್ ನೋಡೋದಾದ್ರೆ ಏನಿದು ಎಲಿವೇಟ್ ಕರ್ನಾಟಕ 2025 ಅನ್ನೋದನ್ನು ನೋಡೋದಾದ್ರೆ ಕರ್ನಾಟಕ ಸರ್ಕಾರದ ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ಹಾಗೂ ವಿಜ್ಞಾನ ಮತ್ತು ವಿಜ್ಞಾನ ತಂತ್ರಜ್ಞಾನ ಇಲಾಖೆಯ ಡಿಪಾರ್ಟ್ಮೆಂಟ್ ಆಫ್ ಎಲೆಕ್ಟ್ರಾನಿಕ್ಸ್, IT/BT ಆ್ಯಂಡ್ SC/ST ಒಂದು ಪ್ರಮುಖ ನವೋದ್ಯಮ ಅಂದರೆ ಸ್ಟಾರ್ಟಪ್ಗಳಿಗೆ ಸಂಬಂಧಿಸಿರ್ತಕ್ಕಂಥ ಒಂದು ಕಾರ್ಯಕ್ರಮ ಎಲಿವೇಟ್ ಕರ್ನಾಟಕ 2025. ಐಡಿಯಾ ಟು ಪ್ರೂಫ್ ಆಫ್ ಕಾನ್ಸೆಪ್ಟ್ ಈ ಯೋಜನೆ ಅಡಿಯಲ್ಲಿ ಇದನ್ನು ಜಾರಿಗೊಳಿಸಲಾಗಿದೆ. ನೀವು ಇದನ್ನು ನೆನ್ಪಿಟ್ಕೊಳ್ಬೇಕು. ಐಡಿಯಾ ಟು ಪ್ರೂಫ್ ಆಫ್ ಕಾನ್ಸೆಪ್ಟ್ ಇದರ ಪ್ರಮುಖವಾಗಿರ್ತಕ್ಕಂಥ ಒಂದು ಯೋಜನೆಯ ಒಂದು ಉದ್ದೇಶ. ಈ ಯೋಜನೆಯ ಮುಖ್ಯ ಉದ್ದೇಶಗಳು, ಅಬ್ಜೆಕ್ಟಿವ್ಸ್ ಯಾವ್ಯಾವ ಇದಾವೆ ಅಂತ ನೋಡೋದಾದ್ರೆ ಮೊದಲನೇದು ನಾವೀನ್ಯತೆಗೆ ಉತ್ತೇಜನ ಅಂತ ಇದೆ. ನಾವೀನ್ಯತೆಗೆ ಉತ್ತೇಜನ ಅಂದರೆ ರಾಜ್ಯದ ನವೀನ ಮತ್ತು ತಾಂತ್ರಿಕ ಆಧಾರಿತ ನವೋದ್ಯಮಗಳನ್ನು ಪ್ರೋತ್ಸಾಹಿಸುವುದು. ಎರಡನೇದಾಗಿ ಆರ್ಥಿಕ ನೆರವು, ನವೋದ್ಯಮಗಳಿಗೆ ತಮ್ಮ ಕಲ್ಪನೆಯನ್ನು ಅಥವಾ ಐಡಿಯಾಗಳನ್ನು ಮಾರುಕಟ್ಟೆಗೆ ತರಲು ಆರ್ಥಿಕ ಸಹಾಯವನ್ನು ಕೂಡ ಇದು ಮಾಡುತ್ತೆ. ನೆಕ್ಸ್ಟ್ ಆರ್ಗನೈಸ್ಡ್ ಬೆಂಬಲ ಅಂದರೆ ಸಂಘಟಿತ ಬೆಂಬಲ, ಕೇವಲ ಹಣಕಾಸು ಮಾತ್ರವಲ್ಲದೆ ಮಾರ್ಗದರ್ಶನದ ಅವಶ್ಯಕತೆಯೂ ಕೂಡ ಇರ್ತದೆ. ಯಾವುದೇ ಒಂದು ಸ್ಟಾರ್ಟಪ್ ಆರಂಭ ಮಾಡಬೇಕಂದ್ರೆ ಅದಕ್ಕೆ ಇದು ಬೆಂಬಲವನ್ನು ನೀಡ್ತದೆ. ಇನ್ಕ್ಯುಬೇಷನ್ ಸೌಲಭ್ಯವನ್ನು ಒದಗಿಸುವುದು. ನೆಕ್ಸ್ಟ್ ಸಮಗ್ರ ಅಭಿವೃದ್ಧಿ ಅಂದರೆ ಮಹಿಳೆಯರು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಅಲ್ಪಸಂಖ್ಯಾತರ ಉದ್ಯಮಿಗಳನ್ನು ಇದು ಮುಖ್ಯವಾಹಿನಿಗೆ ತರ್ತಕ್ಕಂಥ ಕೆಲಸವನ್ನು ಮಾಡುತ್ತೆ. ನೆಕ್ಸ್ಟ್ ಈ ಯೋಜನೆಯ ಪ್ರಮುಖ ಲಕ್ಷಣಗಳು ಯಾವುದಿದಾವೆ? ಪ್ರಮುಖ ಲಕ್ಷಣಗಳು ಕೀ ಫ್ಯೂಚರ್ಸ್ ಅಂದರೆ ಧನ ಸಹಾಯ, ಆಯ್ಕೆಯಾದ ನವೋದ್ಯಮಗಳಿಗೆ ಗರಿಷ್ಠ 50 ಲಕ್ಷದವರೆಗೆ ಅನುದಾನವನ್ನು ಇದು ನೀಡುತ್ತೆ. ಇದು ಸಾಲವಲ್ಲ, ಬದಲಾಗಿ ಸರ್ಕಾರ ನೀಡುವ ಒಂದು ಪ್ರೋತ್ಸಾಹಧನವಾಗಿದೆ. ಸಾಲವೇ ಬೇರೆ, ಪ್ರೋತ್ಸಾಹಧನವೇ ಬೇರೆ. ಪ್ರೋತ್ಸಾಹಧನ ಮರುತಿರುಗಿಸುವುದಿಲ್ಲ, ಸಾಲವನ್ನು ಅದರ ಬಡ್ಡಿ ಸಮೇತ ವಾಪಸ್ ಕೊಡಬೇಕಾಗಿರ್ತಕ್ಕಂಥ ವ್ಯವಸ್ಥೆ ಇರ್ತದೆ. ನೆಕ್ಸ್ಟ್ ಮಾರ್ಗದರ್ಶನ ಅಂದರೆ ತಜ್ಞರಿಂದ ತಾಂತ್ರಿಕ ಮತ್ತು ವ್ಯವಹಾರಿಕ ಮಾರ್ಗದರ್ಶನವನ್ನು ಇದು ಇಲ್ಲಿ ನೀಡಲಾಗುತ್ತೆ. ನೆಟ್ವರ್ಕಿಂಗ್ ಸಿಸ್ಟಮ್ ಅಂದರೆ ಹೂಡಿಕೆದಾರರು ಮತ್ತು ದೊಡ್ಡ ಉದ್ಯಮಗಳೊಂದಿಗೆ ಸಂಪರ್ಕವನ್ನು ಕಲ್ಪಿಸಿಕೊಡಲಾಗುತ್ತದೆ. ಇದರಲ್ಲಿ ಬರ್ತಕ್ಕಂಥ ಉಪಯೋಜನೆಗಳು ಯಾವುವು? ಎಲಿವೇಟ್ ಯೋಜನೆಯಲ್ಲಿ ಬರ್ತಕ್ಕಂಥ ಉಪಯೋಜನೆಗಳು ಯಾವ ಅನ್ನೋದನ್ನು ನೋಡೋದಾದರೆ ಮೊದಲನೇದಾಗಿ ಎಲಿವೇಟ್ ಜನರಲ್, ಇದನ್ನು ನೆನಪಿಟ್ಕೊಳ್ಬೇಕು. ಎಲಿವೇಟ್ ಜನರಲ್ ಅಂದರೆ ಎಲ್ಲ ಅರ್ಹ ನವೋದ್ಯಮಗಳಿಗೆ ಅಂದರೆ ಯಾವುದೇ SC/ST, ಮೈನಾರಿಟಿ, OBC ಯಾವುದೇ ಇರಲಿ ಅರ್ಹ ನವೋದ್ಯಮಗಳಿಗೆ ಇದು ಅನ್ವಯ ಆಗುತ್ತೆ. ನೆಕ್ಸ್ಟ್ ಎಲಿವೇಟ್ ಉನ್ನತಿ ಅಂತ ಇದೆ. ಎಲಿವೇಟ್ ಉನ್ನತಿ ಅಂದರೆ ಫಾರ್ SC/ST, ಇದು ಕೇವಲ SC/STದವರಿಗೆ ಮಾತ್ರ ಅನ್ವಯವಾಗುತ್ತೆ ಇದು. ನಂತರ ಎಲಿವೇಟ್ ಮೈನಾರಿಟೀಸ್ ಅಂತ ಇದೆ. ಅಂದರೆ ಅಲ್ಪಸಂಖ್ಯಾತ ಸಮುದಾಯದೊಳಗೆ ಕನಿಷ್ಠ 51% ಶೇರನ್ನು ಇವರು ಹೊಂದಿರಬೇಕು, ಅಂಥವ್ರಿಗೆ ಮಾತ್ರ ಇದು ಅನ್ವಯ ಆಗುತ್ತೆ. ನೆಕ್ಸ್ಟ್ ಎಲಿವೇಟ್ ವುಮೆನ್ ಅಂತ ಇದೆ. ಮಹಿಳಾ ಉದ್ಯಮಗಳಿಗೆ, ನವೋದ್ಯಮಗಳಿಗೆ ವಿಶೇಷ ಆದ್ಯತೆಯನ್ನು ಕೊಡ್ತಕ್ಕಂಥದ್ದು ಇದರ ಮುಖ್ಯ ಉದ್ದೇಶ. ನೆಕ್ಸ್ಟ್ ಬಿಯಾಂಡ್ ಬೆಂಗಳೂರು ಇದರಡಿಯಲ್ಲಿ ಬರ್ತದೆ. ಬೆಂಗಳೂರಿನ ಹೊರಗಿನ ಟೈರ್ 2, ಟೈರ್ 3 ನಗರಗಳ ಸ್ಮಾರ್ಟ್ ಆ್ಯಪ್ಗಳಿಗೆ ಇದು ಪ್ರೋತ್ಸಾಹವನ್ನು ನೀಡ್ತದೆ. ನೆಕ್ಸ್ಟ್
ಈ ಯೋಜನೆಯನ್ನು ಕರ್ನಾಟಕವನ್ನು ಸ್ಟಾರ್ಟಪ್ ರಾಜಧಾನಿಯನ್ನಾಗಿ ಉಳಿಸಿಕೊಳ್ಳಲು ಮತ್ತು ಹೊಸ ಆವಿಷ್ಕಾರಗಳನ್ನು ಉತ್ತೇಜಿಸಲು ಇದು ಸಹಕಾರಿಯಾಗ್ತದೆ ಅಂತ ಕೊಟ್ಟಿದ್ದಾರೆ. ಎಲಿವೇಟ್ ಕರ್ನಾಟಕ 2025 ಯೋಜನೆಗೆ ಅರ್ಜಿ ಸಲ್ಲಿಸಲು ನವೋದ್ಯಮಗಳು ಹೊಂದಿರಬೇಕಾದ ಅರ್ಹತಾ ಮಾನದಂಡಗಳು ಯಾವುವು ಇದಾವೆ ಅನ್ನೋದನ್ನು ಈ ಕೆಳಗಡೆ ನೀಡಲಾಗಿದೆ. ನೋಡ್ಬೋದು ಅರ್ಹತಾ ಮಾನದಂಡಗಳು. ಮೊದಲನೇದಾಗಿ ಸ್ಥಳೀಯ ನೋಂದಣಿ ಅಂತ ಇದೆ. ಅಂದರೆ ನವೋದ್ಯಮವು ಕರ್ನಾಟಕದಲ್ಲಿ ನೋಂದಾಯಿತ ಆಗಿರಬೇಕು. ಅಂದರೆ ಅದು ಕರ್ನಾಟಕಕ್ಕೆ ಸಂಬಂಧಿಸಿರ್ತಕ್ಕಂಥ ಅವರ ಉದ್ಯಮ ಆಗಿರಬೇಕು. ಸಮಯ ಮಿತಿ ಅಂದರೆ 10 ವರ್ಷಗಳಿಗಿಂತ ಹಳೆಯದಾಗಿರಬಾರದು ನೋಂದಣಿಯ ದಿನಾಂಕ. ನೆಕ್ಸ್ಟ್ ವಾರ್ಷಿಕ ವಹಿವಾಟು ಅಂತ ಇದೆ. ಯಾವುದೇ ಹಣಕಾಸು ವರ್ಷದಲ್ಲಿ ಕಂಪನಿಯ ವಾರ್ಷಿಕ ವಹಿವಾಟು 100 ಕೋಟಿಗಿಂತ ಹೆಚ್ಚಾಗಿರಬಾರದು. ಕರ್ನಾಟಕ ಸ್ಟಾರ್ಟ್ಅಪ್ ಪೋರ್ಟಲ್. ಅಭ್ಯರ್ಥಿಗಳು ಅಥವಾ ಕಂಪನಿಗಳು ಕರ್ನಾಟಕದ ಸ್ಟಾರ್ಟ್ಅಪ್ ಪೋರ್ಟಲ್ನಲ್ಲಿ ಕಡ್ಡಾಯವಾಗಿ ನೋಂದಾಯಿಸಿಕೊಂಡಿರಬೇಕು. ಈ ಹಿಂದೆ ಐಡಿಯಾ ಟು ಪೋಕ್ ಅಥವಾ ಎಲಿವೇಟ್ ಅಡಿಯಲ್ಲಿ ಸರ್ಕಾರದ ಅನುದಾನ ಪಡೆದ ಉದ್ಯಮಗಳು ಮತ್ತೆ ಅರ್ಜಿ ಸಲ್ಲಿಸಲು ಅರ್ಹರಲ್ಲ. ಒಂದು ಸಲ ಅನುದಾನ ಪಡೆದರೆ ಮತ್ತೊಂದು ಬಾರಿಗೆ ಅವರಿಗೆ ಅರ್ಜಿ ಸಲ್ಲಿಸಲು ಅವಕಾಶ ಇರುವುದಿಲ್ಲ. ವಿಶೇಷ ವರ್ಗಗಳಿಗೆ ಹೆಚ್ಚುವರಿ ಮಾನದಂಡ ಅಂತ ಇದೆ. ಯೋಜನೆಯ ಅಂತರ್ಗತ ಬೆಳವಣಿಗೆ ಅಂದರೆ ಇನ್ಕ್ಲೂಸಿವ್ ಗ್ರೋತ್ ಒತ್ತು ನೀಡುವುದರಿಂದ ವಿವಿಧ ವರ್ಗಗಳಿಗೆ ಈ ಕೆಳಗಿನ ನಿಯಮಗಳು ಅನ್ವಯ ಆಗ್ತವೆ ಅಂತ ಕೊಟ್ಟಿದ್ದಾರೆ. ನೋಡಿ, ಎಲಿವೇಟ್ ಉನ್ನತಿ ಯಾರಿಗೆ ಅಂದರೆ ಎಲಿವೇಟ್ ಉನ್ನತಿ ಫಾರ್ SC/ST. ಇದನ್ನು ನೆನಪಿಟ್ಕೊಳ್ಬೇಕು. ಎಲಿವೇಟ್ ಉನ್ನತಿ ಯಾರಿಗಿದೆ ಅಂದರೆ SC/ST ಅವರಿಗಿದೆ. ಸಂಸ್ಥಾಪಕರಲ್ಲಿ ಒಬ್ಬರು SC/ST ಸಮುದಾಯದವರಾಗಿದ್ದು 70% ಷೇರನ್ನು ಹೊಂದಿರಬೇಕು. ಅಂಥವರಿಗೆ ಮಾತ್ರ ಇದು ಅನ್ವಯ ಆಗುತ್ತೆ. ನೆಕ್ಸ್ಟ್ ಮಹಿಳಾ ಉದ್ಯಮಿಗಳು ಅಂತ ಇದೆ. ಕನಿಷ್ಠ ಒಬ್ಬ ಮಹಿಳಾ ಸಂಸ್ಥಾಪಕಿ ಇರಬೇಕು ಮತ್ತು ಕನಿಷ್ಠ 51% ಮಾಲೀಕತ್ವವನ್ನು ಹೊಂದಿರಬೇಕು. ಅಲ್ಪಸಂಖ್ಯಾತರು ಅಂದರೆ ಅಲ್ಪಸಂಖ್ಯಾತ ಸಮುದಾಯದ ಉದ್ಯಮಿಗಳು ಕಂಪನಿಯಲ್ಲಿ ಕನಿಷ್ಠ 51% ತಮ್ಮ ಮಾಲೀಕತ್ವವನ್ನು ಹೊಂದಿರಬೇಕು. ಬಿಹೈಂಡ್ ಬೆಂಗಳೂರು ಅಂದರೆ ನವೋದ್ಯಮವು ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ ಮತ್ತು ಕರ್ನಾಟಕದ ಇತರ ಜಿಲ್ಲೆಗಳಲ್ಲಿ ನೆಲೆಸಿರಬೇಕು. ಮತ್ತು ತಾಂತ್ರಿಕ ಮತ್ತು ನಾವೀನ್ಯತೆಯ ಮಾನದಂಡ ಏನೇನಿದೆ ಅಂದರೆ ನೋಡಿ, ನವೀನ ಕಲ್ಪನೆ ಅಂದರೆ ಇನೋವೇಟಿವ್ ಐಡಿಯಾ. ನಿಮ್ಮ ಉತ್ಪನ್ನ ಅಥವಾ ಸೇವೆಯು ನವೀನವಾಗಿರಬೇಕು. ಅಸ್ತಿತ್ವದಲ್ಲಿರುವ ಸಮಸ್ಯೆಗೆ ತಾಂತ್ರಿಕ ಪರಿಹಾರ ಒದಗಿಸುವಂತಿರಬೇಕು. ಬಹಳ ಕ್ರಿಟಿಕಲ್ ಆಗಿರಬಾರ್ದು. ಸ್ಕೇಲಿಬಿಲಿಟಿ ಅಂದರೆ ಹೆಚ್ಚಿನ ಉದ್ಯೋಗ ಸೃಷ್ಟಿಸುವ ಅಥವಾ ದೊಡ್ಡ ಮಟ್ಟದಲ್ಲಿ ಬೆಳೆಯುವ ಸಾಮರ್ಥ್ಯವನ್ನು ಇದು ಹೊಂದಿರಬೇಕು. ನೆಕ್ಸ್ಟ್ ತಂತ್ರಜ್ಞಾನದ ಬಳಕೆ ಅಂತ ಇದೆ. IT, ಬಯೋಟೆಕ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಅಗ್ರಿಟೆಕ್, ಕ್ಲೀನ್ ಟೆಕ್ನಂತಹ ಉದಯೋನ್ಮುಖ ತಂತ್ರಜ್ಞಾನಗಳಿಗೆ ಇಲ್ಲಿ ಆದ್ಯತೆಯನ್ನು ನೀಡಲಾಗುತ್ತೆ. ಆಯ್ಕೆ ಪ್ರಕ್ರಿಯೆಯನ್ನು ಯಾವ ರೀತಿ ಮಾಡ್ತಾರೆ ಅಂದರೆ ಮೊದಲನೇದು ಸ್ಕ್ರೀನಿಂಗ್ ಮುಖಾಂತರ ಮಾಡ್ತಾರೆ, ಎರಡನೇದು ಪಿಚ್ಚಿಂಗ್, ಮೂರನೇದು ಅಂತಿಮ ಆಯ್ಕೆ ಅಂತ ಇದೆ. ಸ್ಕ್ರೀನಿಂಗ್ ಅಂದರೆ ಮೊದಲು ಸಲ್ಲಿಸಲಾದ ದಾಖಲೆಗಳ ಪ್ರಾಥಮಿಕ ಪರಿಶೀಲನೆ ಆಗುತ್ತೆ. ನಂತರ ನವೋದ್ಯಮಗಳು ತಮ್ಮ ಐಡಿಯಾವನ್ನು ಸರ್ಕಾರದ ತಜ್ಞರ ಸಮಿತಿಯ ಮುಂದೆ ಪ್ರಸ್ತುತಪಡಿಸಬೇಕು. ನಾವೀನ್ಯತೆ ಮತ್ತು ಮಾರುಕಟ್ಟೆ ಮೌಲ್ಯದ ಆಧಾರದ ಮೇಲೆ ಅನುದಾನವನ್ನು ಘೋಷಣೆ ಮಾಡಲಾಗುತ್ತೆ. ಇಲ್ಲಿಗೆ ಎಲಿವೇಟ್ ಕರ್ನಾಟಕ 2025 ಯೋಜನೆ ಬಗ್ಗೆ ನಿಮಗೆಲ್ಲ ತಿಳಿತು ಅನ್ಕೋತೀನಿ. KS ಕ್ಲಾಸಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಇನ್ನೂ ಹೆಚ್ಚಿನ ಕರೆಂಟ್ ಅಫೇರ್ಸ್ಗಳಾಗಿ ಮುಂದಿನ ತರಗತಿಗಳನ್ನು ವೀಕ್ಷಣೆ ಮಾಡಿ ಅಂತ ಹೇಳ್ತಾ ಈ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಗೆಳೆಯರೊಂದಿಗೆ ಶೇರ್ ಮಾಡ್ತೀರಿ ಅಂತ ಹೇಳ್ತಾ ಧನ್ಯವಾದಗಳು.